ಮೂಕ ಪ್ರಾಣಿಗಳು ಕಣ್ಣಿಗೆ ಕಾಣೋ ದೇವರುಗಳು. ನಮಗೆ ಕಾಣಿಸೋದು ಅಪ್ಪ ಅಮ್ಮ, ಆದರೆ ನನಗೆ ಅಪ್ಪ ಅಮ್ಮನೂ ಇಲ್ಲ. ಹಾಗಾಗಿ ನಾನು ಪ್ರಾಣಿಗಳನ್ನ ನಾನು ದೇವರು ಅನ್ಕೊತೀನಿ. ಒಂದು ಗಂಡಾಂತರದಿಂದ ಆಚೆ ಮಾಂಸಾಹಾರಿ ಪ್ರಾಣಿಗಳು ನಮ್ಮಮ್ಮ ತರಕಾರಿ ಹಾಕಿ ಸಾಕ್ತಾರಂತೆ. ತೊಳ್ಕೊಳಕ್ಕೂ ಆಗಲ್ಲ ಈ ಕೈಯಲ್ಲಿ ನಾನು. ಗಾಯ್ಸ್ ಯಪ್ಪ ಎಂತ ಶೆಕೆ ಅಂದ್ರೆ ತಡಿಯಕ್ ಆಗ್ತಾ ಇಲ್ಲ. 2 ನಿಮಿಷ ಫ್ಯಾನ್ ಆಫ್ ಮಾಡ್ಬಿಟ್ರೆ ಮಕ್ಕದಿಂದಲ್ಲ ತಿಕ್ತಿಂದಾನು ಬೇವ್ ಕಿತ್ಕೊಂಡ್ಬರ್ತಾ ಇದೆ ಗೈಸ್. ಎಂತ ಶೆಕೆ ಮಾರೆ, ಎಂತ ಸಾವು ಮಾರೆ. ಅಪ್ಪ ನಾವು ಬೆಂಗಳೂರವ್ರ ಹಿಂಗ್ ಅನ್ಬಿಟ್ರೆ ನಾವು ಹುಬ್ಳಿ ಧಾರವಾಡ ಮಂಗಳೂರು ನೀವೆಲ್ಲ ಹೆಂಗಿದ್ದೀರಾ ಸಾರ್, ಹೆಂಗಿದ್ದೀರಾ ಮೇಡಮ್? ಆಗ್ತಾಯಿಲ್ಲ ಗೈಸ್. ಬೆಂಗಳೂರಲ್ಲಿ 33, 34 ಡಿಗ್ರಿ ತನಕ ಹೋಗ್ತಾ ಇದೆ. ನನಗಂತೂ ಈ ಬಿಸಿಲು ನೋಡಿದ್ರೆ ಭಯ ಶುರು ಆಗ್ಬಿಟ್ಟಿದೆ. ಯಾಕಂದರೆ ನನಗೆ ಆಕ್ಸಿಡೆಂಟ್ ಆಗಿದೆ ಸನ್ಸ್ಟ್ರೋಕಿಂದ ಅಲ್ವಾ. ಸೂರ್ಯನ ನೋಡಿದ್ರೆ ಭಯ ಆಯ್ತದೆ. ಅದಕ್ಕೆ ಬೇಗ ಹೋಗ್ಬಿಟ್ಟು ಬೇಗ ಬಂದ್ಬಿಡುತ್ತೆ ನಾನು. ಇತ್ತೀಚೆಗಂತೂ 11-11:30 ನನ್ನ ಫಿಸಿಯೋಥೆರಪಿಗಂತೂ 9:30ಗೆ ಮನೆ ಬಿಟ್ಬಿಟ್ರೆ 10:30 ಮನೆ ಸೇರ್ಕೊಬಿಡ್ತೀನಿ. ಹೋಗಲ್ಲ ಗೈಸ್ ಬಿಸಿಲು. ಬಟ್ ಇವತ್ತೇನು ಮಾಡೋಕ್ಕಾಗಲ್ಲ, ಲೇಟ್ ಆಗ್ತಾಯಿದೆ. ಯಾಕೆ ಅಂದರೆ ನಮ್ಮದು ಕೈಗೆ ಆಪ್ರೇಷನ್ ಮಾಡಿದ್ರಲ್ಲ, ಆಪ್ರೇಷನ್ ಮಾಡಿ ಇವತ್ತಿಗೆ 2 ತಿಂಗಳಾಯಿತು. 2 ಮಂತ್ಸ್ ಆ್ಯನಿವರ್ಸರಿ ಸೆಲೆಬ್ರೇಷನ್. ಫಿಸಿಯೋಥೆರಪಿ ಮಾಡಿದ್ರು, ಮಾಡ್ತಾನೆ ಇದ್ದಾರೆ. ಆ್ಯಕ್ಚುಲಿ 1 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಫಿಸಿಯೋಥೆರಪಿ ಮಾಡಿದ್ರು. ಏನಾಗಿದೆ ಅಂದರೆ 4 ತಿಂಗಳಿಂದ ಕಂಪ್ಲೀಟ್ ಜಾಮ್ ಆಗಿರೋ ಕಾರಣ ತುಂಬ ಅಂದರೆ ತುಂಬ ಟೈಮ್ ತೊಗೋತಾ ಇದೆ. ಆ್ಯಂಡ್ ನನ್ನ ಕೈ 100% ನಾರ್ಮಲ್ ಆಗಲ್ಲ ಅಂತಲೂ ಹೇಳ್ಬಿಟ್ಟಿದ್ದಾರೆ. ಸೊ ನಾರ್ಮಲ್ ಆಗಿ ನಾವು ಹೆಂಗೆ ಫುಲ್ಲು ನಮ್ಮದು ಹಿಂಗೆ ಮಾಡಿದಾಗ ಹಿಂಗೆ ಪೂರ್ತಿ ಹಿಂಗಾಗುತ್ತಲ್ವಾ, ಈ ಥರ ನನ್ನ ಕೈ ಬರಲ್ಲ ಇನ್ನು ಮುಂದೆ. ಲೆಫ್ಟ್ ಹ್ಯಾಂಡು ಸ್ವಲ್ಪ ಹಿಂಗಾಗುತ್ತಷ್ಟೇ, ಪೂರ್ತಿ ಹಿಂಗಾಗಲ್ಲ, ಹಿಂಗೆ ಬರುತ್ತಷ್ಟೇ. 2 ತಿಂಗಳಾಯ್ತಲ್ಲ, ಅದಕ್ಕೆ ಇವತ್ತು ಎಕ್ಸ್ರೇ ಮಾಡ್ಸಕ್ಕೆ ಹೇಳಿದ್ದಾರೆ. ಅಂದರೆ ಕೂತ್ಕೊಂಡಿದೆಯಾ ಏನು ಅಂತ ಹೇಳಿ ಚೆಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಲಾಸ್ಟ್ ವಿಸಿಟರ್ ಹೇಳಿದರು. 5ನೇ ತಾರೀಕು 2 ತಿಂಗಳು ಕಂಪ್ಲೀಟ್ ಆಗುತ್ತಲ್ಲ, ಅವತ್ತು ಬಂದು ಎಕ್ಸ್ರೇ ಮಾಡಿಸು ನೋಡೋಣ ಕೂಡ್ಕೊತಾ ಇದೆಯಾ ಮೂಳೆಗಳು ಅಂತ ಹೇಳಿ. ಅದಕ್ಕೇ ಇವಾಗ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹೆಂಗಾಗಿದೆ ನನ್ನ ಕೈ, ಏನು ಪರಿಸ್ಥಿತಿ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಕೈ ಅಂತೂ ಒಂದು ಡಿಫಾಲ್ಟ್ ಆಯಿತು, ಕಾಲು ಒಂದು ಡಿಫಾಲ್ಟ್ ಆಯಿತು, ಕೈ ಒಂದು ಡಿಫಾಲ್ಟ್ ಆಯಿತು. ನೆನೆಸ್ಕೊಂಡ್ರೆ ಏನೇನೋ ಆಗೋಗುತ್ತೆ, ದುಃಖ ಆಗುತ್ತೆ, ಏನು ಅಂತ ಯೋಚನೆ ಬರುತ್ತೆ ನನಗೆ. ಪರ್ಸ್ನಲಿ ನನ್ನದೇ ಒಂದು ಪರ್ಸ್ನಲ್ ಲೈಫ್ ಅಂತ ನೋಡಿದಾಗ ತುಂಬ ಯೋಚನೆಗಳು ಬರುತ್ತೆ ನನಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಾನು ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನೋಡೋಣ ಫ್ಯೂಚರಲ್ಲಿ. ಇನ್ನೊಂದು 10 ವರ್ಷ ಬದುಕಿದ್ರೆ ಸಾಕು ನಾನು, ಏನು ಬೇಡ ನನಗೆ. 10 ವರ್ಷ ಬದುಕಿದ್ರೆ ಸಾಕು ನಾನು. ಸಾಕಾಯಿತು. ಮಿನಿ ಕೈ ಮುಳೆ ಕೂಡದ ಇಲ್ಲ, ಇನ್ನು ಕೂಡಿಸ್ತಾರ, ಇನ್ನೂ ಎಷ್ಟು ದಿನ ಫಿಸಿಯೋಥೆರಪಿ ಮಾಡ್ತಾರೆ. 1 ತಿಂಗಳಿಂದ ಮಾಡಿದ್ದಾರೆ. ಸೊ ನೋಡೋಣ ಬನ್ನಿ ಏನಾಗುತ್ತೆ, ಡಾಕ್ಟ್ರ್ ಏನು ಹೇಳ್ತಾರೆ ಅಂತ. ಫುಲ್ ಮಂಡಿ ನೋವು ಗೈಸ್, ನನಗೆ ಮಂಡಿ ಎಲ್ಲ ನೋವು ಬಿಟ್ಟಿದೆ ಗೈಸ್. ವಯಸ್ಸಾಯ್ತು ನನಗೆ, 29 ವಯಸ್ಸಿಗೆ ವಯಸ್ಸಾಯ್ತು. ಸಾಕು ಜೀವನ ಅನ್ನೋ ಸ್ಟೇಜಿಗೆ ಹೋಗಿದ್ದೀನಿ ನಾನು. ಡಿಪ್ಲೊಮೇಸನ್ ಅಲ್ಲ, ಸಾಕು ಅನಿಸ್ತಾ ಇದೆ ನನಗೆ. ಎಲ್ಲ ಸಾಕು, ತೃಪ್ತಿಯಾಗಿದೆ ಅನಿಸ್ತಾ ಇದೆ ನನಗೆ. ಬನ್ನಿ ನೋಡ್ಕೊಬರೋಣ. ಕೈಯೇ ನೋಡಿದ್ರ ಇಷ್ಟೇ ಆಗೋದು, ಇದಾಗುತ್ತೆ. ಬಟ್ ಇದು ತಿರ್ತಲ್ಲ ನೋಡಿ ಕೈ ನಂದು. ಸೊ ಏನು ಕತೆ ನೋಡ್ಕೊಂಬರೋಣ ಬನ್ನಿ. ಹಿಂಗೆಲ್ಲ ಮಾಡ್ಬೋದು. ಬಟ್ ಏನಂದರೆ ಇವಾಗ ನಾನು ಏನೋ ತಟ್ಟೆ ಹಿಡ್ಕೋತೀನಿ ಅಥವಾ ಏನಾದರೂ ಹಿಂಗಿಸ್ಕೋತೀನಿ ಅಂದರೆ ಆಗಲ್ಲ ಇದು ಕೈ. ಹಿಂಗೆ ನೋಡಿ ಹಿಂಗೆ ಅಯ್ಯ ತೊಳ್ಕೊಳಕ್ಕೂ ತಿರ್ಗಲ್ಲ ಗಾಯ್ಸ್, ತೊಳ್ಕೊಳಕ್ಕೂ ಆಗಲ್ಲ ಈ ಕೈಯಲ್ಲಿ ನಾನು. ಹಿಂಗೆ ಹಿಂಗೆ ಅದಕ್ಕೆ ನಾವು ಇನ್ಮೇಲೆ ತಿನ್ನೋದು ಉಣ್ಣೋದೆಲ್ಲ ಒಂದೇ ಕೈಯಲ್ಲೇ. ಏನು ಮಾಡೋಕ್ಕಾಗಲ್ಲ, ನನ್ನ ಪರಿಸ್ಥಿತಿ ಹಂಗೈತೆ. ಪೀಸ್. ಈಗಲೇ ಜೀವನ ಸಾಕು ಅಂದ್ರೆ ಹೆಂಗೆ ಹೇಳೋ? ಮಕ್ಕಳು ಮರಿ 1 ಡಜನ್ ಮಕ್ಳಾದ್ರೂ ಬೇಡವೇ? ಈ 1 ಡಜನ್ ಸೇರ್ಕೊಂಡ್ರೆ 6 ಡಜನ್ಗೆ ಅವು ದೊಡ್ಡ ಮಾಡ್ತವೆ. ಎಲ್ಲರೂ ಸೇರ್ಕೊಂಡು ದೊಡ್ಡವರಾಗ್ಬಿಡ್ತಾರೆ. ನಿಂಗೇನು ಚಿಂತೆ? ಜೀವನ ಸಾಕೋದು ಎಷ್ಟು ನೋಡ್ಬಿಟ್ಟಿದ್ಯಾ 30 ವರ್ಷದಲ್ಲಿ. ನಾನು 50 ವರ್ಷ ನೋಡಿದ್ರೆ 30 ವರ್ಷದಲ್ಲಿ ಸಾಕು ಅಂದ್ಬಿಟ್ಟಲ್ಲ. 1 ಡಜನ್ ಮಕ್ಳು ಬೇಕು ಬೈ. ಅಲ್ಲ, 1 ಆಗೋಷ್ಟೊತ್ತಿಗೆ ನನ್ನ ತಿಥಿ ಆಗೋಗಿರುತ್ತೆ. ನನ್ನ ತಿಥಿ ನೀನು ಮಾಡ್ತಾ ಇರ್ತೀಯ. ಇಲ್ಲ, ಮಕ್ಳ ಜೊತೆ ಅವು ಬೆಳಿತವೆ ಡಜನ್. ಅಮ್ಮ ಯಾವ ಮಕ್ಳು ಬೇಡ. ಸ್ಕೂಲ್ ಫೀಸ್ ಎಷ್ಟಿಕ್ಕಿದ್ಯಾ? LKG UKG 1.5 ಲಕ್ಷ 2 ಲಕ್ಷ ಕಟ್ಬೇಕು. ತಲೆ ಮೊದ್ಲೇ ಕೂದಲು ಉದ್ರೋಗದೆ ನಂದು. ಈಗಲೇ 30ಕ್ಕೆ ಬಿಳಿ ಕೂದಲು ಬಂದದೆ. ಆಯ್ತಾ ಮಾತಾಡಿದ್ದು? ಪ್ರೈವೇಟ್ಗೆ ಏನಕ್ಕೆ ಸೇರಿಸ್ತೀಯಾ? ಗೌರ್ಮೆಂಟ್ಗೆ ಹೋದ್ರು ಅದೇ ಗೋಳೆ. ಇಲ್ಲ, ಇವಾಗ ನೀನು ಇವಾಗಿಂದ ಯೋಚನೆ ಮಾಡ್ತಾ ಇದೀಯಾ, ಮುಂದೆ ಅವ್ರ ಫ್ಯೂಚರ್ ಅಂತ ಯೋಚನೆ ಮಾಡಿದ್ರೆ. ಇಂಗ್ಲಿಷ್ ಟ್ಯೂಷನ್ ಕಳಿಸ್ತೀನಿ, ಇಂಗ್ಲಿಷ್ ಕಲ್ತ್ಕೊಳ್ಳೋದಕ್ಕೆ. ಕನ್ನಡ ಮೀಡಿಯಂ ಸ್ಕೂಲು, ಇಂಗ್ಲಿಷ್ ಮೀಡಿಯಂ ಟ್ಯೂಷನ್. ಹೌದು, ಯಾಕಂದ್ರೆ ಅವ್ರಿಗೆ ಫ್ಯೂಚರ್ ಅಲ್ಲಿ ಇಂಗ್ಲಿಷ್ ಎಲ್ಲ ಬೇಕಲ್ಲ, ನಾಲೆಡ್ಜ್. ಕನ್ನಡದಲ್ಲಿ ಓದ್ಕೊಂಬರ್ಲಿ, ಇಂಗ್ಲಿಷ್ ಅಲ್ಲಿ ಕೆಲಸ ಮಾಡ್ಲಿ. ಮಕ್ಳು ಎತ್ತದು ಸಾಕು, ಅವ್ರು ಓದಿಸಿ ನಾವು ತಲೆ ಬೋಳಿಸ್ಕೊಳ್ಳೋದು ಸಾಕು. ಮಕ್ಳು ಸವಾಸನೆ ಬೇಡ. ಒಂದು 10 ನಾಯಿ ಬೆಕ್ಕು ಎಲ್ಲ ಸಾಕೊಂಡು ನನ್ನ ಜೀವನ ಚೆನ್ನಾಗಿ ಮಾಡ್ಕೋತೀನಿ. ನೋಡಿ ಗೈಸ್, ನಮ್ದು ಹ್ಯಾಪಿ ಫ್ಯಾಮಿಲಿ ಎಷ್ಟು ಚೆನ್ನಾಗಿದೆ. ಯಾವ ಹೊಟ್ಟೆ
ಹೇಳ್ತೀನಿ ಕೆಟ್ಟ ಮಾತಲ್ಲಿ. ಈ ಹೊಟ್ಟೆಲ್ 9 ನೋಡು ನಿನ್ ಹಣೆ ಬರ, ನಿನ್ ಟೈಮ್ ಹಂಗಿತ್ತು, ನನ್ನನ್ನು ಉಡ್ಸಿದ್ಯಾ. ನನಗೆ ಇಂಟ್ರೆಸ್ಟ್ ಇಲ್ಲ ಉಡ್ಸಕ್ಕೆ, ನನಗೆ ಟೈಮ್ ಇಲ್ಲ, ನನಗೆ ನನ್ನ ನೋಡ್ಕೊಳ್ಳೋ ದೊಡ್ಡ ಕೆಲಸ ಆಗೈತೆ. ಅನುಭವಿಸ್ಲು ಮುದುಕಿದಾರ ಮಾತಾಡ್ತಾಳೆ. ಬಿಟ್ಬಿಡಿ ಫ್ರೆಂಡ್ಸ್, ನಂಗೆ 1 ಡಜನ್ ಬೇಡ, ನನಗೆ ಮತ್ತಿನ್ನು 1 ಡಜನ್ ಕೊಡ್ಸ್ಬಿಡಿ. ಆಯ್ತು, ನಿನ್ ನಾಯಿ, ಬೆಕ್ಕು, ಹಾವು, ಯಗಣ, ಇಲಿ, ಲಿಸರ್ಡು, ಮೊಲ ಎಲ್ಲ ತಂದ್ಕೊಡ್ತೀನಿ. ನೀನ್ ಏನ್ ಪ್ರಾಣಿ ಕೇಳ್ತೀವಿ ಎಲ್ಲ ತಂದ್ಕೊಡ್ತೀನಿ. ನಿಂಗೆ ಏನ್ ಪ್ರಾಣಿ ಬೇಕೋ ತಂದ್ಕೊಡ್ತೀನಿ. ಮದುವೆ ಮಕ್ಕಳು ಅಂದ್ರೆ ಗ್ಯಾರಂಟಿ ಒದಿತೀನಿ. ಮದ್ವೆ ಅಂದ್ಮೇಲೆ ನೆಕ್ಸ್ಟ್ ಅದು ಮದ್ವೆನೇ ಮದ್ವೆ ಮಾಡ್ಕೊಂಡು ಮಕ್ಳಾಗಿಲ್ಲ ಅಂದ್ರೆ ಅವನ್ನ ಗಾಂಡು ಅಂತಾರೆ, ಇಲ್ಲ ಇವಳನ್ನ ಗಾಂಡಿಗಿ ಅಂತಾರೆ. ಯಾಕೆ ಬೇಕು? ತಿಕ್ಕ ಮುಸ್ಕೊಂಡು ನಮ್ದು ನನ್ನ ತಿಕ್ಕ ತೊಳ್ಕ ಕೈಯೇ ತಿರುಗ್ತಾ ಇಲ್ಲ. ಅವ್ನು ತಿಕ್ಕ ತೊಳೆಯಕ್ ನಾನು ಯಾಕೆ ಹೋಗ್ಲಿ? ಕೈಯೇ ತಿರುಗ್ತಾ ಇಲ್ಲ ನನಗೆ. ತಂದಿದ್ದಲ್ಲ ನೀರು ಬಿಡ ಜನ್ನ ಹೆಸರೇನು? ಬಿಡಿಟ್ ಬಿಡಿಟ್ ಅಲ್ಲ, ಅದ ಹೆಸರೇನು? ಗನ್ನು ಅದೇ ಇದು ಬಿಡಿಟ್, ಅದ ಹೆಸರು ಬಿಡಿಟ್. ಪರಿನ್ ಬಸ್ಸಲ್ಲಿ ಅದ್ರಲ್ಲಿ ನನ್ನ ಅಮ್ಕಿದ್ರೆ ನೀರು ಹೋಯ್ತದಪ್ಪ. ಅಮ್ಕಕ್ಕೆ ಶಕ್ತಿ ಬೇಡವಾ? ಹೋಯ್ತಾರು ನೋಡು. ನಮ್ಮ ಸಂಸಾರ ಎಷ್ಟು ಚೆನ್ನಾಗದೆ. ಬನ್ನಿ ಗಾಯ್ಸ್, ಹಾಸ್ಪಿಟ್ಲ್ಗೋಣ ಬಾ ಗಾಯ್ಸ್. ಇವಾಗ ಡಾಕ್ಟರ್ ಏನು ಹೇಳ್ತಾರ? ಅಮ್ಮ ಡಾಕ್ಟರ್ ಏನು ಹೇಳ್ಬೋದು ಇವತ್ತು? ಅಂದ್ಬಿಟ್ಟು ಕೈನೆಲ್ಲ ಟಕ್ಕಂತ ತಿರ್ಗಿಸ್ಬಿಡ್ತಾರೆ. ಏನೋ ಗೊತ್ತಿಲ್ಲ, ತಿರ್ಗಿದ್ರೆ ಸಾಕು. ಅವರಂತೂ 80% ತಿರುಗುತ್ತೆ, 20% ಪೆಂಡಿಂಗ್ ಇರುತ್ತಮ್ಮ. ಯಾಕಂದರೆ ಡಬಲ್ ಆಗಿರೋದು. ಏನೇ ಆಗಿದ್ರು ಫಸ್ಟ್ ಟೈಮ್ ಮಾಡೋ ಆಪರೇಷನ್ನು ಸೆಕೆಂಡ್ ಟೈಮ್ ಅಷ್ಟೊಂದು ಚೆನ್ನಾಗಿ ಆಗಲ್ಲ ಅಂತ ಭರವಸೆ ಕೊಟ್ಟೇ ಮಾಡಿದ್ದಾರೆ. ನಮಗೇನೋ ಓಪ್ಸು, ಫಿಸಿಯೋಥೆರಪಿಯಿಂದ ತಿರುಗ್ಬೋದು ಅಂತ. ಭೂಮಿ ತಿರುಗ್ತದೆ ಹೊರತು ನಿಮ್ಮ ಕೈ ತಿರುಗ್ತಿಲ್ಲ. ನೋಡೋಣ, ಗಾಡಿ ವೀಲ್ ತಿರುಗಿಸ್ಕೊಂಡು ಹೋಗೋಣ. ಗೊತ್ತಿಲ್ಲ ಫ್ರೆಂಡ್ಸ್, ನಿನ್ನ ಅದೃಷ್ಟ. ನನ್ನ ಅದೃಷ್ಟ ಸೂಪರ್ ಆಗಿದೆ. ಸೂಪರ್ ಆಗಿ ನಂತರ ಅದೃಷ್ಟವಂತರು ಪ್ರಪಂಚದಲ್ಲಿ ಯಾರೂ ಇಲ್ಲ ಬಿಡು. ಸಿಗೋದು ಇಲ್ಲ. ತಿಗ ಓಡಿಸ್ಕೊಳ್ಳೋದು ಅಂದ್ರೆ ನನ್ನ ನೋಡಿ ಕಲಿಬೇಕು ಹೆಂಗ್ ಓಡಿಸ್ಕೊಳ್ಳೋದು ಅಂತ. ಲೈಫ್ನ ಓಡಿಸ್ಕೊಳ್ಳಿ ಗಾಯ್ಸ್, ಓಡಿಸ್ಕೊಳ್ಳಿ. ನಂಬ್ತೀನಿ, ಕೇಳ್ಕೊತಾ ಇದೀನಿ ಮಗು ಹುಷಾರ. ನೀನ್ ಭಗವಂತ ನನಗೆ ಆಶೀರ್ವಾದ ಮಾಡಲ್ಲ, ನನಗೆ ನಂಬಿಕೆನೇ ಇಲ್ಲ. ನನಗೆ ಭಗವಂತನ ಮೇಲೆ ನಂಬಿಕೆನೇ ಇಲ್ಲ. ಮಕ್ಳು ಮಾಡ್ತಾರೆ. ನನಗೆ ಈ ಮಕ್ಕಳ ಆಶೀರ್ವಾದನೇ ಸಾಕು. ಅವ್ರದೇ ಜಾಲಿ. ಏನಾದ್ರೂ ತಿಂತಿದ್ಯಾ, ತಿನ್ನಕ್ಕಾಕು, ಆಟ ಆಡ್ಸು, ಮುದ್ದು ಮಾಡಿ, ಹಗ್ಗಿ ಮಾಡಿ, ಅವ ಏನೋ ಅವ್ರ ಭಾಷೆ ಅವ್ ಏನೋ ಅನ್ಕೊಂಡು ನಮ್ಮ ಜೊತೆ ಇರ್ತವೆ. ಅದೇ ಜಾಲಿ ತಾನೆ ಲೈಫು. ಪ್ರಪಂಚ ಏನ್ ಸಂಪಾದನೆ ಮಾಡಕ್ಕೋಯ್ತವ, ಸ್ಕೂಲ್ಗೋಯ್ತವ. ಅದಕ್ಕೆ ಹೇಳಿದ ನಾಯಿ ಅದ್ ಬೆಕ್ಸಾಕತೀನಿ, ಮಕ್ಳು ಮರಿ ಎತ್ಕೊಂಡ್ ಕುತ್ಕೊಂಡ್ರೆ ಆಯ್ತದ ಇವೆಲ್ಲ ಅಂತ. ಕೈ ಹಾಕೊಂಡು ಮಹಾರಾಜನ ರಾಜ ಅವನು ರಾಜ ಕೈ ಹಾಕೊಂಡು ಅವ್ರ ಮಕ್ಳು ಕಿತ್ತಾಡ್ತಾ ಇರೋದನ್ನ ನೋಡ್ಕೊಂಡು ಏನೋ ಮಾಡ್ರೋ ಬತ್ತೀವಿ. ತಿಕ್ ಚುಚ್ಚಿ ಹಾಕ್ಸ್ಕೊಂಡು ಅದೇ ನಂಗೆ ಈಗ ತಿಕ್ ಚುಚ್ಚಿ ಹಾಕ್ತಾರೆ. ಬರ್ರಿ ಹೋಗೋಣ, ವಯಸ್ಸಾಯ್ತು, ಮಂಡಿ ಬೇರೆ ನೋವು ಶುರು ಆಗದೆ ನನಗೆ. ಮಂಡಿ ಕುಂಡಿ ನಿಮ್ಗೆ ಏನೇ ನೋವಿಲ್ಲ. ನಾನು ಸ್ಕ್ರ್ಯಾಪ್ ಪೀಸು, ಐ ಆಮ್ ಸ್ಕ್ರ್ಯಾಪ್. ಅದಕ್ಕೆ ಗುಜರಿಗೆ ಹಾಕೊಂಡ ಬಿಡು. ಫುಲ್ ಸ್ಕ್ರ್ಯಾಪ್ ಪೀಸ್ ನಾವು. ಸ್ಕ್ರ್ಯಾಪ್ ಆದ್ರೂ ವ್ಯಾಲ್ಯೂ ಇದೆ. ಅಯ್ಯೋ ಬಾ ಹೋಗೋಣ. ಯಾಕೆ ಸುಮ್ಮನೆ ಟೈಮ್ ಪಾಸು. ಹೋಗೋಣ ನಡಿ. ಡಾಕ್ಟ್ರ್ ತೋರಿಸು ಅವ್ರಿಗೆ, ನೋಡೋಣ. ಹೀಗಂತಾರ ಸಕ್ಸಸ್ ಅಂತಾರ. ಹೂ ನೋಸ್, ಡಾಕ್ಟ್ರ್ ನೋಸ್ ಅಷ್ಟೇ. ಯು ನೋಸ್. ನನಗೇನು ಗೊತ್ತಿಲ್ಲ. ಮೂಳೆ ಕಿತ್ತಿದಾರ ಅವರು. ಎತ್ಕೋ ಬೀಗ ಗಾಡಿ. ಅಮ್ಮ ನಿನ್ಗೆ ಏನೇನು ಪ್ರಾಣಿ ಸಾಕಕ್ಕೆ ಆಸೆ? ಹುಲಿ ಮರಿ. ಮರಿ ದೊಡ್ಡದಾಗಬಾರ್ದು, ದೊಡ್ಡದೇ ಆಗಬಾರ್ದು, ಹಿಂಗೆ ಇರಬೇಕು. ಮೊಲದ ಮರಿ, ನಾಯಿ ಮರಿ, ಯಾವ ದೊಡ್ಡದಾಗಬಾರ್ದು. ಹಂಗೆ ಪೇಸ್ಟ್ ಹಾಕಿರ್ತೀನಿ, ಗಮ್ ಹಾಕಿರ್ತೀನಿ, ತಿಕ್ಕೆ ಮಕ್ಕೆಲ್ಲ ಪೇಸ್ಟ್ ಹಾಕ್ತೀನಿ, ದೊಡ್ಡರ ಬೇಡ್ರಿ ಅಂತ ಆಟ ಆಡ್ಕೊಂಡಿರ್ಬೇಕು. ಆಮೇಲೆ ನಾಯಿ, ಹುಲಿ, ಆನೆ ಸಾಕೋಕ್ಕಾಗಲ್ಲ ಬಿಡು. ರ್ಯಾಬಿಟು, ಪಕ್ಷಿಗಳನ್ನ ಸಾಕೋತೀನಿ. ಜೊತೆಗೆ ಒಂದು ಪಿಕ್ಸ್ ಹಾಕ್ತೀನಿ ಅಂತೀನಿ. ಅದು ಮತ್ತು ಪಿಂಕಲ್ಲಿರಬೇಕು, ಬ್ಲ್ಯಾಕ್ ಬೇಡ. ಯಾಕಂದರೆ ಬ್ಲ್ಯಾಕ್ ನೋಡಿ ಬೇಜಾರಾಗಿದೆ. ಯಾಕಂದರೆ ಯಾವಾಗಲೂ ಅದು ಕೆಸರು ಕಕ್ಕಸ್ ಹತ್ರನೇ ಇರ್ತದೆ. ಬೇಡ ಫ್ರೆಂಡ್ಸ್, ಸ್ವಲ್ಪ ಪಿಂಕಿ ಚೆನ್ನಾಗಿರೋದು ಅಂತ ಅಮ್ಮ ಬೇಕು. ಗೊಂಡೆ ಬಂದರೆ ನಿನ್ನ ಬಟ್ಟೆ ತಗೊಂಡು ಮೂಗರಿಸ್ಬೇಕಾಗಿರೋದು ಖುಷಿ. ಮಕ್ಳಿಗೆ ನಾವು ವೈಜ್ಞಾನಿಕಕ್ಕೆ ಸಾಕಿರೋ ಹಂದಿ ಏನೇ ಎಲ್ಲನೂ ಕಕ್ಕ ಹುಳನೂ ಸಾಕೋಬೋದು. ಒಟ್ನಲ್ಲಿ ನಿನ್ ತರ ಪಿಂಕ್ ಕಲರ್ ಡ್ರೆಸ್ಗೆ ಪಿಂಕ್ ಕಲರ್ ಹಂದಿ ಜೋಡಿ ಮಾಡ್ಬೇಕಾ? ಬೇಬಿ ಪಿಂಕ್ ಅದು, ನಮ್ಮ ಬೇಬಿ ಪಿಂಕ್. ನಿನ್ಗೂ ಪಿಂಕ್ ಇಷ್ಟ ಅಲ್ಲ, ಅದಕ್ಕೆ ಪಿಂಕ್ ಅದು ಇಷ್ಟ ಅಲ್ಲ ನಿಂಗೆ? ಹಂಗಂತಲ್ಲ, ಇಷ್ಟ. ಕೆಲವು ವಿಡಿಯೋದಲ್ಲಿ ಎಷ್ಟು ಹೈಜಿನಿಕ್ ಆಗಿರುತ್ತೆ, ಎಷ್ಟು ಸಹಾಯ ಮಾಡ್ತವೆ ಮನೇಲಿ. ಹಸು ಬೇಡವಾ? ತುಂಬಾ ಇಷ್ಟ. ಪುಟ್ಟ ಕರು ಇಷ್ಟ. ಎಮ್ಮೆನೂ ಓಕೆ. ನನಗೆ ದೊಡ್ಡವರಾಗಬಾರ್ದು, ಚಿಕ್ಕವರಾಗಿರ್ಬೇಕು. ಪುಟ್ಟದಾಗಿರೋದೆಲ್ಲ ಇಷ್ಟ. ಹಾವು ಮಮ್ಮಿ ಬೇಡಪ್ಪ, ನಂಗೆ ತುಂಬಾ ಭಯ. ನನಗಿಷ್ಟ ಹಾವು. ಓಕೆ, ನೀನು ರೂಮಲ್ಲಿ ಮಡಿಕೋ, ನನಗೆ ಬೇಡ. ನನ್ನ ಪಕ್ಷಿ ತಿನ್ಬಿಟ್ರೆ ಏನು ಮಾಡಿ? ಬೇಡ. ಅನ್ಕೊಂಡೆ ಸಾಕ್ಬೇಕು ನಾನೊಂದು. ನಿನ್ನ ಜೊತೆಗೆ ಮಲಿಕೊಂಡು ಆಮೇಲೆ ಒಂದಿನ ನಿನ್ನೆ ನುಂಗ್ಬಿಡುತ್ತೆ. ಪ್ಲಾನ್ ಹಾಕೊಂಡು ಹಚ್ಕೊಂಡು ಬೇಡ ಅನ್ನಕೊಂಡು ಅನ್ಬೇಡ. ಹೌದು, ಏನು ಬೇಡ. ಸರೀಸೃಪಗಳು ಏನು ಬೇಡ. ಸರೀಸೃಪ ಅಂದರೆ ಹಿಂಗೆ ಹಲ್ಲಾಡ್ತಾವಲ್ಲ, ಒಂಟೆ ಗೊತ್ತಾ, ಒಂಟೆಕೆತ, ಇವು ಯಾವೂ ಬೇಡ. ಆಮೇಲೆ ಗೂಸುಮ್ ಕಲರ್ ಚೇಂಜ್ ಮಾಡುತ್ತಲ್ಲ,
ದಯವಿಟ್ಟು ಬೇಡ, ಆ ಕ್ಯಾಟಗರಿ ಬೇಡ, ಲಿಸರ್ಡು ಬೇಡ, ಇದು ಸಾಕಲ್ಲ. ನಮ್ಮಮ್ಮನ ಆಸೆ ಕೇಳಿ ಒಂದು ಅಂಜಿ ಸಾಕತ್ತೀನಿ ಬಾರ್ದು. ಅದು ದೇವ್ರೆ. ಪಿಕ್ಚರ್ ನೋಡಿದೆ ತಾನೆ, ತರದಲ್ಲಿ ಅವ್ರ ದೇವ್ರು ಅಂತ ತೋರಿಸಿರೋದು. ಎಷ್ಟೋ ಜನ ಮನೆ ದೇವರು, ನಾವು ದೇವರು ಅನ್ಕೋತೀವಿ. ನನ್ನ ಮಕ್ಕಳನ್ನು ದೇವರು ಅನ್ಕೊಂಡಿದೀವಿ, ಇವ್ರನ್ನೂ ದೇವರು ಅನ್ಕೊಂಡಿದೀವಿ. ಯಾರಾದ್ರೂ ಸ್ಪಾನ್ಸರ್ ಮಾಡಿ ನಮ್ಮ ಅಮ್ಮಂಗೆ ಒಂದು ಪಿಂಕ್ ಹಂದಿನ. ಅಯ್ಯೋ ಮನೆ ಕೊಡ್ಸಿ ಒಂದು ಫಸ್ಟ್ ಮೆಟ್ನಾಗ ಹೊಡಿತಾರೆ ಓನರು. ಹಂದಿ ಸಾಕ್ಬಿಟ್ರೆ ನೀನು ಹಂದಿ ತಂದುಬಿಟ್ರೆ ಅನ್ಕೋ, ನೀನು ಏರಿಯಾಗೆ ಎಂಟ್ರಿ ಇಲ್ಲ, ಈ ರೋಡ್ಗೆ ಎಂಟ್ರಿ ಇಲ್ಲ. ನೀನು ಬ್ಯಾಸ್ಕೆಟ್ ಹಾಕೊಂಡ್ಬರ್ತೀನಿ ಅನ್ಕೋ. ಮೇಡಮ್ ಏನೋ ಬರ್ತದೆ ಹೊಸ ಫ್ರೆಂಡ್ ಅಂದ್ರೆ ಅಂತದ್ ಬಣ್ಣ ಸರಿಸ್ತಿರ್ತೀನಿ. ಅದು ಸೌಂಡಿಗೆ ಹಂದಿ ಸೌಂಡು. ಏನೋ ಸೌಂಡ್ ಬರ್ತದಲ್ಲ ಡಿಫ್ರೆಂಟ್ ಅಂತ. ಓನರು ಸ್ವಲ್ಪ ಬಾಕ್ಲು, ಓ ನಮ್ಮ ಬಿಲ್ಡಿಂಗ್ ನೀವೆಲ್ಲ ತರಬೇಡಿ ಹೋಗಿ ಮೇಡಮ್ ಅಂತ. ಹಂದಿ ಜೊತೆ ನೀವು ಒಂಟಿಗೆ ಹೆಂಗೆ ಅಂತ ಒಂದಷ್ಟು ಬಾತ್ಕೋಳಿ ಸಾಕ್ಬೇಕು, ಎಲ್ಲ ಸಾಕ್ಬೇಕು. ನನಗೆ ಒಂದು ಮನೆ ಬೇಕು, ಮನೆ ಮುಂದೆ ಜಾಗ ಬೇಕು, ಎಲ್ಲ ಇದ್ರೆ ಕೊಡಿ ಫ್ರೆಂಡ್ಸ್ ಬರ್ತೀನಿ. ಹಂಗೆ ಒಂದು ಹಂದಿ ಸ್ಪಾನ್ಸರ್ ಮಾಡಿ. ಹೆಂಗನೆ ತಂದಿ ಅಂತಲ್ಲ. ಈ ಪ್ರಪಂಚದಲ್ಲಿರೋ ಎಲ್ಲ ಪ್ರಾಣಿಗಳನ್ನ ಸಾಕುವ ಆಸೆಯನ್ನು ಹಮ್ಮಿಕೊಂಡಿದ್ದಾರೆ, ಹೊಂದಿದ್ದಾರೆ. ದೊಡ್ಡವರಾಗಬಾರ್ದು, ಸಾಕಾಗಲ್ಲ. ಇಷ್ಟಿಷ್ಟು ಮಾಂಸ ತಿಂದ್ರೆ ನಾನೆಲ್ಲಿ ತರಲಿ? ಅಶ್ವದ್ರೆ ನನ್ನೇ ತಿಂದ್ಬಿಡ್ತದೆ ಒಲಿಸಿ ಮಗಳು. ಅದಕ್ಕೆ ವೆಜಿಟೇಬಲ್ ಹಾಕಿ ತಿನ್ನಿಸಿ ಸಾಕ್ತೀನಿ. ವೆಜಿಟೇಬಲ್ ಹಾಕಿ ಮಾಂಸಾಹಾರಿ ಪ್ರಾಣಿಗಳು ನಮ್ಮಮ್ಮ ತರಕಾರಿ ಹಾಕಿ ಸಾಕ್ತಾರಂತೆ. ಅಡುಗೆ ಮಾಡಾಕ್ತೀನಿ, ಡಿಪೋ ಅಕ್ಕಿ. ನನ್ನ ಬಗ್ಗೆ ಯೋಜನೆಯಲ್ಲಿ ಅಕ್ಕಿ ಫ್ರೀ ಇದೆ. ಮನೆ ಮುಂದೆ ಬಂದರೆ 12 ರೂಪಾಯಿ, ನಾವು ಡಿಪೋಗೆ ಹೋದ್ರೆ 10 ರೂಪಾಯಿ. ನಮ್ಮ ಹತ್ರ APL ಇರೋದು, BPL ಇಲ್ಲ. ಆದ್ರೆ ಆಯಿತು 15 ರೂಪಾಯಿ ಕೊಡ್ತೀನಿ, ಪರವಾಗಿಲ್ಲ. ಅಕ್ಕಿ ತೊಗೊಂಬರ್ತೀನಿ, ಡಿಪೋ ಅಕ್ಕಿ ಚೆನ್ನಾಗಿ ತೊಳೆದ್ಬಿಟ್ಟು ನಮ್ಮ ನಾಯಿ ಕೆಂಚಲಕ್ಷ್ಮಿ ಬೇಕ್ರಿ ಕುಳ್ಳಕ್ಷ್ಮಿಗೂ ಹಾಕ್ತೀನಿ, ಮಿಕ್ಕಿದ ಪ್ರಾಣಿಗಳಿಗೂ ಹಾಕ್ತೀನಿ. ಆದರೆ ಈ ಮನೇಲಲ್ಲ, ನನಗೊಂದು ಜಾಗ ಸಿಗಬೇಕು, ಮನೆ ಮಾಡ್ಕೊಂಡು ಮನೆ ಮುಂದೆ ಲಾನ್ ಇರಬೇಕು, ಅಲ್ಲಿ ನಾನು ಸಾಕೊಂಡಿರ್ತೀನಿ. ಒಂದಷ್ಟು ರ್ಯಾಬಿಟ್ ಇಷ್ಟ, ಕಲರ್ ರ್ಯಾಬಿಟು ಬಾಣಂತಾನೆ ನಾನೇ ಮಾಡ್ತೀನಿ. ನಾವ್ಯಾರು ಬೇಡವಾ ನಿಂಗೆ? ನೀವು ಅವಾಗೋಗಿ ರೇಷನ್ ತಂದು ಹಾಕಕ್ಕೆ ನೀವು ಬೇಕಲ್ಲ, ಜೊತೆಗೆ ಸಂಸಾರ ಮಾಡಕ್ಕೆ ಬೇಡ. ನಾನು ಇವ್ರ ಜೊತೆ ಸಂಸಾರ ಮಾಡ್ತಿರ್ತೀನಿ. ನೀನು ಅಪ್ಪ ಆರಾಮಾಗಿ ಎಲ್ಲರೂ ಒಂದು ಕಡೆ ಇರ್ರಿ. ನಮ್ಮದು ಹಂದಿ ಸಂಸಾರ. ಹಂದಿ ಹೆಂಗೆ ಸಣ್ಣ ಅಯ್ಯೋ ಆಸೆ ಇದೆ, ತುಂಬ ಆಸೆ ಇದೆ. ಕಲರ್ಫುಲ್ ಬರ್ಡ್ಸ್ಗಳು ಸಾಕಬೇಕು ಅಂತ. ನನಗೆ ಚಿನ್ನ ತಗೋಬೇಕು, ಬಟ್ಟೆ ತಗೋಬೇಕು, ಅದೆಲ್ಲ ಆಸೆ ಇಲ್ಲ. ನಿಜವೂ ಹಾನೆಸ್ಟಾಗಿ ನಾನು ಹೃದಯ ಪೂರ್ವಕವಾಗಿ ಮನಸಾರೆ ಎಲ್ಲ ಕಡೆಯಿಂದನೂ ಹೇಳೋದು, ಒಂದು ಜಾಗ ಸಿಕ್ಕಿದ್ರೆ ಅದರೊಳಗಡೆ ಮನೆ ಇದ್ದರೆ ಆರಾಮಾಗಿ ಸಾಕೋತೀನಿ. ದಯವಿಟ್ಟು ಯಾರ ಸ್ಪಾನ್ಸರ್ಸ್ ಇದ್ದರೆ ಹೇಳಿ. ತುಂಬ ದೂರ ಕರಿಬೇಡಿ, ಬೆಂಗಳೂರು ಸುತ್ತಮುತ್ತ, ಕನಕಪುರ, ಚನ್ನಪಟ್ಟಣ, ರಾಮನಗರ ಆದರೂ ಬರ್ತೀನಿ. ನನ್ನ ಮಕ್ಕಳು ಇಲ್ಲೇ ಇರಲಿ, ಇವರು ಒಂದು ದಿವಸಕ್ಕೆ ಬಿಡಲ್ಲ ಓನರ್. ಅದಕ್ಕೆ ಹೊಟ್ಟೈತೀನಿ. ಯಾಕೆಂದರೆ ಯಾಕೆ ಸಾಕ್ತೀನಿ ಅಂದರೆ, ಮೂಕ ಪ್ರಾಣಿಗಳು ಕಣ್ಣಿಗೆ ಕಾಣೋ ದೇವರುಗಳು. ನಮಗೆ ಕಾಣಿಸೋದು ಅಪ್ಪ ಅಮ್ಮ, ಆದರೆ ನನಗೆ ಅಪ್ಪ ಅಮ್ಮನೂ ಇಲ್ಲ. ಹಾಗಾಗಿ ನನ್ನ ಪ್ರಾಣಿಗಳನ್ನ ನಾನು ದೇವರು ಅನ್ಕೊತೀನಿ. ನನ್ನ ಮಗಳು ಎಲ್ಲ ಇವಳು ಸೇರಿ ಎಲ್ಲರ ಪ್ರಾಣಿಗಳು. ಇದು ಒಂಥರ ಬಾಲ ಇಲ್ದಿರೋ ಪ್ರಾಣಿ ನನ್ನ ಮಗಳಷ್ಟೇ. ಎಲ್ಲರೂ ಮಕ್ಕಳು ದೇವರಿದ್ದಂಗೆ. ಇವ್ರನ್ನಲ್ಲಿ ನಾನು ಸಂತೋಷ ಪಡ್ತೀನಿ, ನಗಾಡ್ತೀನಿ, ಅವ್ರ ಜೊತೆ ನಾನು ಫುಲ್ ಎಂಜಾಯ್ ಮಾಡ್ತೀನಿ ಲೈಫಲ್ಲಿ. ಅಷ್ಟೇ ಫ್ರೆಂಡ್ಸ್. ಪ್ರಾಣಿಗಳೇ ದೇವರು. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. ಕೇಳಿಸ್ಕೊಂಡಿಲ್ವಾ ಹಾಡು? A few moments later. ಕಾಣಿಸುತ್ತಾ ಬೋನ್ ಫಾರ್ಮ್ ಆಗಿರೋದು? ದಪ್ಪಕ್ಕಾಗಿದೆ ಅಲ್ಲ? ಫುಲ್ ನೋಡು, ಹೊಡೆದು ಹೋಯ್ತವ ಸ್ವಲ್ಪ. ಆ ಗ್ಯಾಪ್ ಇತ್ತಲ್ವಮ್ಮ? ಹೌದೌದೌದು. ಪುಡಿ ಪುಡಿ ಇತ್ತು ಫುಲ್ಲು. ಆ ಗ್ಯಾಪ್ ಇತ್ತಲ್ಲ ಇದು? ಕರೆಕ್ಟ್. ಆ ಗ್ಯಾಪು ಇವಾಗ ದಪ್ಪ ಆಗಿದೆ. ಅಟ್ಲೀಸ್ಟ್ ಈ ಟೈಮ್ ಕರೆಕ್ಟಾಗಿ ಎಕ್ಸ್ಟ್ರಾ ತೆಗೆದಿದ್ದಾರೆ ನನಗೆ. ಫಸ್ಟ್ ಕ್ಲಾಸ್. ದೇವ್ರ ದಯದಿಂದ ಒಂದು ಗಂಡಾಂತರದಿಂದ ಆಚೆ, ನೆಕ್ಸ್ಟ್ ಗಂಡಾಂತರ ಸರಿ ಮಾಡಬೇಕು. ಮೂಮೆಂಟ್ ನೋಡಿ, ಎಲ್ಲ ಫುಲ್ ಬೋನ್ ಫಾರ್ಮ್ ಆಗಿದೆ ನೋಡು. ಇನ್ನೊಂದು ತಿಂಗಳಲ್ಲಿ ಅರ್ಧ ಹೋಲ್ ತಿಂಗಳು ಬಿಕಮ್ ವೈಟ್. ಇನ್ನೂ ಒಂದು ತಿಂಗಳು ಬೇಕದು ಕೊಡೋಕ್ಕೆ. ಹೇಳಿದ್ನಲ್ಲ 3-4 ತಿಂಗಳಾಗತ್ತೆ ಅಂತ. ಓ ಲೇಟಾ ಅದು? ಕೈದು
ಮಡ್ಚಿ ಮಡ್ಚಿ 2 ಮಡ್ಚಿ 3 ಮಡ್ಚಿ 4 5 6 ದಿನ ಕುಡಿಯೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ನಾನು ನಿಮಗೆ ಒಂದು ವಿಡಿಯೋ ಅಲ್ಲಿ ತೋರಿಸಿದೆ ನೋಡಿ, ಮೊಡವಟ್ಟು ಕಾಲ್ ಸೂಪು, ಐ ಮೀನ್ ವೆಜ್ ಗೋಟ್ ಲೆಗ್ ಸೂಪು, ವೆಜಿಟೇರಿಯನ್ಸ್ಗೆ ಕಾಲ್ ಸೂಪು, ಗೆಡ್ಡೆ ಸೂಪು ಮೊನ್ನೆ ತೋರಿಸಿದ್ನಲ್ಲ, ಅದು ಸೂಪ್ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಕುಡಿಯೋಣ. ನಾನು ಡೈಲಿ ಕುಡಿತಾ ಇದ್ದೀನಿ, 2 ಟೈಮ್ಸ್ ಕುಡಿಬೇಕು. ಇವತ್ತಿಂದ ಶುರು ಮಾಡ್ತಾ ಇದೀವಿ. ಸೊ ನೋಡೋಣ ಮಮ್ಮಿ ಹೆಂಗನ್ಸುತ್ತೆ, ರಿವ್ಯೂ ಹೇಳೋಣ. ಎಣ್ಣೆ ಕುಡಿದ್ವಿ, ಅಲ್ಲೇನೆ ನಮ್ಗೆ ಕೊಟ್ರು, ಏನು ಸೈಡ್ ಎಫೆಕ್ಟ್ ಆಗಿಲ್ಲ, ಚೆನ್ನಾಗೇ ಇತ್ತು. ಅದಕ್ಕೆ ಮತ್ತೆ ಕಂಟಿನ್ಯೂಟಿ. ಅದೇ ನಾವು ತಂದಿದೀವಿ, ಅರ್ಧ ಕೆಜಿ ನಾವು ತಗೊಂಡ್ಬಂದಿದೀವಿ. ಸೊ ಕುಡಿದು ನೋಡೋಣ ಡಿಫ್ರೆನ್ಸ್ ಏನ್ ಅನ್ಸುತ್ತೆ ಅಂತ ಬಾಡಿಯಲ್ಲಿ. ಒಂದ್ ಕುದಿ ಬರ್ಲಿ ಅಂತ ಹೇಳಿದ್ದಾರೆ. ಅದೇ ಒಂದ್ ಸ್ವಲ್ಪ ಸೂಪ್ ತರ ಮಾಡೋದಷ್ಟೇ, ಸ್ವಲ್ಪ ತುಪ್ಪ ಹಾಕಿ ಉಪ್ಪು ಹಾಕಿ ಸೂಪ್ ಅಷ್ಟೇ. ಅವ್ರು ಆಲ್ಮೋಸ್ಟ್ ತುಪ್ಪ ಹಾಕಿದೀನಿ ಅಂದ್ರೆ, ಅಲ್ಲ ಉಪ್ಪು ಹಾಕಿದೀನಿ ಅಂತ ಹೇಳಿದ್ರು. ಉಪ್ಪು ಬೇಕಂದ್ರೆ ಎಕ್ಸ್ಟ್ರಾ ಹಾಕೋಬಹುದು, ಹಾಕೊಂಡು ಕುಡಿಯೋದಷ್ಟೇ. ಗ್ರೀನ್ ಕುಡಿಯೋದೆ. ಸ್ಟ್ರಾಂಗ್ ಆಗಿರುತ್ತಿದ್ದು. ಈಗ ಹೋಗಿ ಬಂದಿದ್ದು ಸುಸ್ತಕ್ಕೂ ನನಗೆ ಚೆನ್ನಾಗೈತೆ. ಹಾಸ್ಪಿಟಲ್ ಡಾಕ್ಟ್ರು ಏನೇನು ಹೇಳಿದ್ರು ಅಂತ ಹೇಳ್ತೀನಿ. ಸ್ವಲ್ಪ ಎನರ್ಜಿ ತೊಗೊಂಡು ಆಮೇಲೆ ಹೇಳೋಣ ಅಂತ. ಅದೇ ಮಡವಾಟು ಕಾಲ್ ಸೂಪು, ಮುಡವಟ್ಟು ಕಾಲ್ ಸೂಪ್ ಅಥವಾ ವೆಜ್ ಗೋಟ್ ಲೆಗ್ ಸೂಪ್, ವೆಜಿಟೇರಿಯನ್ಸ್ಗೆ ಗೆಡ್ಡೆ ಸೂಪ್. ಡೈಲಿ 2 ಟೈಮ್ಸ್ ಕುಡಿತೀನಿ. ನೋಡೋಣ ಡಿಫ್ರೆನ್ಸ್ ಏನಂತ. 15-20 ಡೇಸ್ ಅಂತ ಗ್ಯಾರಂಟಿ ಬೇಕು. ಏನಾದರೂ ಡಿಫ್ರೆನ್ಸ್ ಗೊತ್ತಾಗಬೇಕು ಬಾಡಿಯಲ್ಲಿ ಅಂದರೆ ನಾನು ಹೇಳ್ತಾ ಇರ್ತೀನಿ ನಿಮಗೆ. ಎನಿವೇಸ್ ನಾವು ದಿನ ವಿಡಿಯೋ ಮಾಡ್ತೀವಲ್ವಾ, ಪ್ರಯೋಜನ ಆಗುತ್ತೆ. ನಮ್ಮಲ್ಲಿ ಹೆಲ್ತ್ ಬೆನಿಫಿಟ್ಸಲ್ಲಿ ನಮಗೆ ಇನ್ಕ್ರೀಸ್ ಆಯಿತು ಅಂತಂದರೆ ಖಂಡಿತ ಟ್ರೈ ಮಾಡಿ ಅಲ್ವಾ. ನಾನು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ನಿಮಗೆ ಹೇಳ್ತೀನಿ, ಈಗ ತಲೆ ಕೆಡಿಸ್ಕೊಬೇಡಿ. ನಾನು ಕುಡಿತಾ ಇದ್ದೀನಲ್ಲ, ನಮ್ಮ ಅಮ್ಮನೂ ಕುಡಿತಾ ಇದ್ದಾರೆ, ಇಬ್ರು ಕುಡಿತಾ ಇದ್ದೀವಿ. ನಾನು ಕುಡಿತೀನಿ. ಸೊ ಆನೆಸ್ಟ್ ರಿವ್ಯೂ ಕೊಡ್ತೀವಿ ಖಂಡಿತವಾಗ್ಲೂ. ವರ್ಕ್ ಆದ್ರೂ ಅಷ್ಟೇ, ವರ್ಕ್ ಆಗಿಲ್ಲ ಅಂದ್ರೂ ಅಷ್ಟೇ, ಪಕ್ಕ ರಿವ್ಯೂ ಹೇಳ್ತೀವಿ. 1 ತಿಂಗಳು ಟೈಮ್ ಅಂತ ನಾವು ಚಾಲೆಂಜ್ ತಗೊಂಡಿದೀವಿ. ಅಲ್ಲ 15 ದಿನಾನೇ ನೋಡೋಣ. ಅಲ್ಲಿ ಯಾರೋ ಅಂದ್ರು 4-5 ಡೇಸ್ ಅಲ್ಲೇ ರಿಸಲ್ಟ್ ನಮಗೆ ಗೊತ್ತಾಗೋಯ್ತು ಅಂತಾನು ಅಂದ್ರು. ನಾನು 15 ಡೇಸ್ ಟೈಮ್ ಕೊಡ್ತಾ ಇದ್ದೀನಿ. 15 ಡೇಸ್ ಅಲ್ಲಿ 2 ಟೈಮ್ಸ್ ಕುಡಿಬೇಕು, ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ. ಯಾವಾಗಾದ್ರೂ ಮಾಡ್ಕೊಂಡು ಕುಡೀರಿ, ಒಟ್ನಲ್ಲಿ 2 ಟೈಮ್ಸ್ ಕುಡಿಬೇಕು. ಬ್ರೇಕ್ಫಾಸ್ಟ್ ಆದ್ಮೇಲೆ ಕುಡಿ, ಖಾಲಿ ಹೊಟ್ಟೆಲ್ ಕುಡಿಯಂಗಿಲ್ಲ. ಸೊ ಎಲ್ಲ ತಿನ್ನಾದ್ಮೇಲೆ ಇದನ್ನ ಕುಡಿಬೇಕು. ಸೊ ಐ ವಿಲ್ ಟೆಲ್ ಯು ದ ರಿಸಲ್ಟ್ ಸೂನ್. ನನ್ನ ಮುಖ ನೋಡಿ ಹೆಂಗಾಗಿದೆ, ಒಳ್ಳೆ ಫುಲ್ ಟಯರ್ಡ್, ಫುಲ್ ಸ್ಟ್ರೈನ್. ಡಾಕ್ಟರ್ ಏನಂದ್ರು ಗೊತ್ತಾ, ಮೂಳೆ ಎಲ್ಲ ಚೆನ್ನಾಗಿ ಕುಡ್ಕೊಂಡಿದೆಯಂತೆ, ಚೆನ್ನಾಗಿ ಹೀಲ್ ಆಗ್ತಾ ಇದೆ ಅಂತ ಡಾಕ್ಟರು ತುಂಬ ಖುಷಿಪಟ್ರು. ಆ್ಯಕ್ಚುಲಿ ಖುಷಿಪಟ್ರು. ಯಾಕಂದರೆ ಅವರು ಏನಂದ್ರು ಅಂದರೆ, ಒಂದು ಗಂಡಾಂತರ ಇಂದ ಮುಕ್ತಿಗೊಂಡಿದ್ಯಾ, ಇನ್ನೊಂದಿದೆ ಕೈ ತಿರುಗಿಸ್ಬೇಕು, ಒಂದು ದೊಡ್ಡ ಗಂಡಾಂತರದಿಂದ ನೀನು ಆಚೆ ಬಂದಿದ್ಯಾ, ನನಗೆ ಖುಷಿ ಆಯಿತು ಅಂತ ಅಂದರು ಡಾಕ್ಟರು. ಸೊ ಡಾಕ್ಟರ್ ಬಾಯಲ್ಲಿ ಅವ್ರು ಹ್ಯಾಪಿ ಅಂತ ಅಂದರೆ ಸಕ್ಸಸ್ ಅಂತಾನೆ ಲೆಕ್ಕ. ಮೂಳೆ ಎಲ್ಲ ಚೆನ್ನಾಗಿ ಕೂಡ್ಕೊಂಡಿದ್ದಾನೆ. ವಿಡಿಯೋ ಹಾಕಿದೆ ನೋಡಿ ನಿಮಗೆ. ದಪ್ಪ ದಪ್ಪ ಸೈಡ್ಸಲ್ಲೆಲ್ಲ ಮೂಳೆ ಎಲ್ಲ ಜಾಯಿನ್ ಆಗಿ ಕೂಡ್ಕೊಳ್ಳೋದಕ್ಕೆ ಶುರುವಾಗಿದೆ. ಸೊ ಬೇಸಿಕಲಿ ಸರ್ಜರಿ ಪೀಸ್ ಸಕ್ಸಸ್ ಆಗಿದೆ. ಬಟ್ ಏನಂದರೆ ನನ್ನ ಬಾಡಿಯಲ್ಲಿ ಶಕ್ತಿ ಇಲ್ಲ. ಐ ಆಮ್ ಫುಲ್ ಗಾನ್ ಕೇಸ್. ಸ್ಟ್ರೆಂಥನಿಂಗ್ ಇಲ್ಲ ಬಾಡಿಯಲ್ಲಿ. ಬಿಕಾಸ್ ಇಷ್ಟೊಂದು ಸರ್ಜರಿ ಆದರೆ ನಾನು ಅದಕ್ಕೆ ಗಾಡಿ ಓಡಿಸ್ತಾರೆ ದೊಡ್ಡ ವಿಷಯ. ನನ್ನ ಜಾಗದಲ್ಲಿ ಅದು ಇದ್ರೆ ಇಷ್ಟೊತ್ತಿಗೆ ಮೆಂಟ್ಲಾಗಿ ಹೋಗಿರೋದು. ಬೇಡ ಗೈಸ್, ಏನೋ ಧೈರ್ಯ ಮಾಡಿ ಗಾಡಿ ಓಡಿಸ್ತಾ ಇದ್ದೀನಿ, ಧೈರ್ಯ ಮಾಡಿ ಲೈಫ್ ಲೀಡ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಬಟ್ ಏನಂದ್ರೆ ಅಷ್ಟೊಂದು ಶಕ್ತಿ ಇಲ್ಲ, ಹೇಳ್ಕೊಳ್ಳೋಷ್ಟು ಶಕ್ತಿ ಇಲ್ಲ ನನ್ನ ಬಾಡಿಯಲ್ಲಿ. ಸುಸ್ತಾಗಿದೆ. ಮುಖ ನೋಡಿ ಹೆಂಗಾಗಿದೆ, ಫುಲ್ ಸುಸ್ತು ನಾನು. ಡಾಕ್ಟರ್ ಅಂದರೆ ಇನ್ನು 1 ತಿಂಗಳು ಇನ್ನೂ ವೆಯ್ಟ್ ಎತ್ಸಕ್ಕೆ ಹೇಳಿಲ್ಲ, ನನ್ನ ಕೈಯಲ್ಲಿ ವೆಯ್ಟ್ ಎತ್ತಬೇಡ ಅಂತ ಹೇಳಿದ್ದಾರೆ. ಕೂಡ್ಕೋತಾ ಇದೆಯಲ್ಲ, ಇನ್ನೊಂದು ತಿಂಗಳು ಕಾದ್ಬಿಡು, ಆಮೇಲೆ ನಿನಗೆ ನಾನು ವೆಯ್ಟ್ ಲಿಫ್ಟ್ ಮಾಡೋದಕ್ಕೆ ಶುರು ಮಾಡಿಸ್ತೀನಿ ಅಂತ ಹೇಳಿದ್ರು. ವೆಯ್ಟ್ ಎತ್ತೇ ಇಲ್ಲ ನಾನು. ಆ್ಯಂಡ್ ಇವತ್ತು ಫಿಸಿಯೋ ನೋಡೋದಿಲ್ಲ, ಎಲ್ಲ ಬಾಯಿಗೆ ಬಂದ್ಬಿಟ್ಟಿರುತ್ತೆ ನನಗೆ. ಒಟ್ಟಿನಲ್ಲಿ ಹೀಲ್ ಆಗ್ತಾ ಇದೆ, ಅದೇನೇ ಖುಷಿ ಪಡೋ ವಿಚಾರ. ಯಾಕಂದರೆ ಡಾಕ್ಟರ್ ಐ ಆಮ್ ಹ್ಯಾಪಿ,
ಹೀಲ್ ಆಗ್ತಾ ಇದೆ, ದೊಡ್ಡ ಗಂಡಾಂತರ, ಒಂದು ಗಂಡಾಂತರದಿಂದ ಆಚೆ ಬಂದಿದ್ಯಾ ಅಂತ ಹೇಳಿದ್ರು ನನಗೆ. ಇದೇ ವರ್ಡ್ ಯೂಸ್ ಮಾಡೋದು, ದೊಡ್ಡ ಗಂಡಾಂತರದಿಂದ ಆಚೆ ಬಂದಿದ್ಯಾ ಅಂತ ವರ್ಡ್ ಯೂಸ್ ಮಾಡಿದ್ರು. ಸಮಾಧಾನ ಆಯಿತು. ಆ್ಯಂಡ್ ನೋವೇ ಎಂಡ್ ಆಫ್ ದ ಡೇ. ಏನೇ ಇರ್ಬೋದು, ನಾವು ಏನೇ ಹೇಳ್ಬೋದು, ಏನೇ ಮಾಡ್ಬೋದು, ಬಟ್ ಇನ್ನರ್ ಪೇಯ್ನ್ ಇದೆಯಲ್ಲ, ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಯಾರ ಕೈಲೂ. ಅನ್ಭವಿಸೋರಿಗೆ ಗೊತ್ತು ಗೈಸ್. ಏನೋ ಬಿಡಿ ಓಲಿ, ಡಾಕ್ಟ್ರು ಪೀಸ್ ಅಂದ್ರೆ ನಾನು ಪೀಸ್ ಅಂದ್ಕೊಂಡು ಬಂದಿದ್ದೀನಿ. ಇನ್ನು 1 ಮಂತ್ ಆದಮೇಲೆ ಎಕ್ಸ್ರೇ ಮಾಡಿ ನೋಡ್ತಾರಂತೆ, ಅಂದರೆ ಹೆಂಗಾಗಿದೆ ಫೈನಲ್ ಕ್ಲೈಮ್ಯಾಕ್ಸು. ಸೊ ಯಾಕಂದರೆ ಸರ್ಜರಿಯಾಗಿ 2 ತಿಂಗಳಾಯಿತು, ಅವ್ರಂದ್ರು ಕೈ ಟೈಮ್ ತೊಗೊಳುತ್ತೆ ಅಂತ ಹೇಳಿ. ಈಗ ಆಲ್ಮೋಸ್ಟ್ 2 ಮಂತ್ಸ್ ಆಯಿತು. ಇನ್ನೂ 1 ಮಂತ್ ಒಳಗೆ ಅಲ್ಲಿ ಬಿ ಫೈನ್ ಅಂತ ಹೇಳಿದ್ದಾರೆ. ಆ್ಯಂಡ್ ಎಕ್ಸಸೈಸ್ ಎಲ್ಲ ತುಂಬ ಜಾಸ್ತಿ ಮಾಡೋದಕ್ಕೆ ಹೇಳಿದ್ದಾರೆ. ಕಾಲ್ಗೆಲ್ಲ ಶಕ್ತಿ ಇಲ್ಲ, ಎಕ್ಸಸೈಸ್ ಮಾಡಬೇಕು, ಮಂಡಿ ಎಕ್ಸಸೈಸ್ ಮಾಡಬೇಕು, ಮಂಡಿ ನೋವಿದೆ ನನಗೆ. ಗ್ರ್ಯಾಜುಯಲಿ ಎವ್ರಿಥಿಂಗ್ ವಿಲ್ ಕಮ್ ಡೌನ್. ಸೊ ಪೀಸ್ ಗೈಸ್, ಥ್ಯಾಂಕ್ ಯು ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ಗೆ, ಪ್ರೀತಿಗೆ, ಆಶೀರ್ವಾದಕ್ಕೆ. ಐಲ್ ಬಿ ಬೆಟರ್. ಈ ಸಮ್ಮರ್ ಕಳೆದ್ಬಿಡ್ಲಿ. ಸಮ್ಮರ್ ಕಳೆದ್ಮೇಲೆ ಎಲ್ಲ ತಣ್ಣಗಾಯ್ತದ, ಮಳೆ ಬರ್ತದಲ್ಲ, ಅವಾಗ ನಾನು ಮಳೆ ಬಂದಾಗ ತಣ್ಣಗಾಗ್ತೀನಿ. ಈಗ ಬಿಸಿಲಲ್ಲಿ ಎಲ್ಲೂ ತಿರ್ಗೋಕ್ಕೂ ಆಗಲ್ಲ, ಹೋಗೋಕ್ಕೂ ಆಗಲ್ಲ. ಐ ಥಿಂಕ್ ಇಟ್ ಈಸ್ ಅ ಬೆಟರ್ ಟೈಮ್ ಫಾರ್ ಮೀ ಟು ರೆಸ್ಟು. ಆರಾಮಾಗಿ ಲೋಕಲ್ ಕೆಲಸಗಳನ್ನ ಮಾಡ್ಕೊಂಡಿರ್ತೀನಿ. ರೈಡ್ ಗೀಡೆಲ್ಲ ಇನ್ನೂ 1 ತಿಂಗಳಾಗಲಿ, ಪೀಸಾಗಿ ಮಾಡೋಣ. ಓಕೆನಾ? ಲವ್ ಯು ಗಾಯ್ಸ್. ಸಬ್ಲೈಸ್ ಮಾಡ್ಕೊಳ್ಳಿ ಗಾಯ್ಸ್, ಸಬ್ಲೈಸ್ ಚಾನಲ್. ಬಾಯ್ ಗಾಯ್ಸ್. ಸ್ವಲ್ಪ ರೆಸ್ಟ್ ಮಾಡ್ತೀನಿ, ನನಗೆ ಆಯ್ತಾ ಇಲ್ಲ.